ಬಟ್ ಹುಡುಗರಿಗೆ ಸಾಮಾನ್ಯವಾಗಿ ನಾನು ಹಿಪ್ನೋಟೈಸ್ ಹೇಳ್ಕೊಡೋದಿಲ್ಲ. ಯಾಕೆ? ಅವರು ಅದನ್ನ ಕಲ್ತ್ಕೊಂಡು ಬೇರೆ ತರ ಹೆಣ್ಮಕ್ಳ ಮೇಲೆ ಮಿಸ್ಯೂಸ್ ಮಾಡ್ಕೊಂಡ್ರೆ. ರೇಖಿ ಮತ್ತು ಹಿಪ್ನೋಟೈಸ್ ಅನ್ನ ಸಾರು ಇದ್ದಂಗೆ. ಬರೀ ಅನ್ನ ತಿಂದ್ರು ಟೇಸ್ಟ್ ಸಿಗಲ್ಲ, ಬರೀ ಸಾರು ತಿಂದ್ರು ಟೇಸ್ಟ್ ಸಿಗೋದಿಲ್ಲ. ಉದಾಹರಣೆಗೆ ಈಗ ಇವ್ರಿಗೆ ಏನಾದ್ರು ಪೂರ್ವ ಜನ್ಮದ ತೊಂದರೆಗಳಿದೆಯಾ, ಬೇರೆ ಜನ್ಮದ ವೈರುತ್ವ ಇದೆಯಾ, ಅಥವಾ ಅವಳು ಲವ್ ಮಾಡಿರೋಂತಹ ವ್ಯಕ್ತಿ ಪೂರ್ವ ಜನ್ಮದಿಂದಾನೇ ಬಂದ್ಬಿಟ್ಟಿದಾರ, ಇದೆಲ್ಲ ಇನ್ಕ್ಲೂಡ್ ಆಗುತ್ತಲ್ಲಿ. ನನ್ ಸಂಸಾರ ಹಾಳಾಗೋದ್ರೂ ಚಿಂತೆ ಇಲ್ಲ, ನಮ್ಗೆ ಅವ್ರು ಬೇಕೇ ಬೇಕು, ಅವ್ರಿಗೋಸ್ಕರ ನಾವು ಸತ್ತೋಗ್ತೀವಿ ಅನ್ನೋದು ಅದು ಕೆಲವು ಆಲ್ಮೋಸ್ಟ್ ಅದು ಪೂರ್ವ ಜನ್ಮದಿಂದ ಅದು ಬಂದ್ಬಿಟ್ಟಿರುತ್ತೆ. ಮೇಡಮ್ ನಂಗೆ ರೇಖಿ ಬೇಡ ಮೇಡಮ್, ಯಾರು ಮಾಡೋ ನಂಗೆ ಹಿಪ್ನೋಟೈಸ್ ಹೇಳ್ಕೊಡಿ ಅಂತಾರೆ. ಇದು ಎರಡು ಮಾಡ್ಕೊಂಡ್ರೆ ರಿಸಲ್ಟ್ ಬರೋದು. ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಇಂದ ಹಲವಾರು ತರದಲ್ಲಿ ನಾವು ಮಾಡ್ಕೋಬಹುದು. ನಾವು ರೇಖಿಲಿ ಏನ್ ಮಾಡ್ಬೋದು, ಅವ್ರ ಅಂಗಡಿಗಿಂತ ನಮ್ಮ ಅಂಗಡಿ ಬಿಸ್ನೆಸ್ ಚೆನ್ನಾಗ್ ಆಗ್ಲಿ ಅಂತ ಮಾಡ್ಬೋದು. ಆ ಅಂಗಡಿ ಮುಚ್ಕೊಂಡು ಹೋಗ್ಲಿ ಅಂತ ನಾವ್ ಮಾಡಕ್ ಆಗಲ್ಲ. ಬಟ್ ಹಿಪ್ನೋಟೈಸ್ ಅಲ್ಲಿ ಹಂಗಲ್ಲ. ಅವ್ನ್ ಬೇಕಾದ್ರೆ ಅವತ್ತು ಶಾಪಿಗೆ ಬರೋದೇ ಬೇಡ, ಅವ್ನ ಶಾಪ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಡೋ ತರ ಏನ್ ಬೇಕಿದ್ರು ಮಾಡ್ಕೋಬಹುದು. ನಮ್ಗೆ ಹೇಗ್ ಬೇಕೋ ಆ ವ್ಯಕ್ತಿ ನಾವು ಚೇಂಜ್ ಮಾಡ್ಕೋಬಹುದಲ್ವಾ. ಅದೇ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂದ್ರೆ ಆ ವ್ಯಕ್ತಿಗೆ ನಮ್ಗೆ ಹೇಗ್ ಬೇಕೋ ಆ ವ್ಯಕ್ತಿಯನ್ನ ನಾವು ಚೇಂಜ್ ಮಾಡ್ಕೊಳ್ಳೋ ಅಂತದ್ದು. ಇಲ್ಲವೂ ಬೇಡ ಏನೋ ಬೇಡ ಬೈದ್ರು ಅಂತ ಇಟ್ಕೊ ಅವ್ರೇನ್ ಮಾಡ್ತಾರೆ, ನಾನು ಓಡೋಗೋದು ಇಲ್ಲ ಸೂಸೈಡ್ ಮಾಡ್ಕೊಂಡು ಮಾಡ್ತಾರೆ. ಅದ್ರ ಬದಲಿಗೆ ಬೇಡಮ್ಮ ಆಯ್ತು ನೀನ್ ಲವ್ ಮಾಡು, ಒಂದ್ ಸ್ವಲ್ಪ ದಿನ ವೇಟ್ ಮಾಡು, ಚೆನ್ನಾಗಿ ಓದು, ಸರಿ ನಾವೇ ನೀನ್ ಇಷ್ಟಪಟ್ಟ ಮೇಲೆ ನಾವ್ ಯಾಕೆ ಮಾಡ್ತೀವಿ ಅಂತ ಒಂದು ಪಾಸಿಟಿವ್ ಆಗಿ ಅವ್ರಿಗೆ ಹೇಳ್ಬಿಟ್ಟು ಇವ್ರ ಪಾಡ್ಗೆ ರೇಖಿ ಹಿಪ್ನೋಟೈಸ್ ಮಾಡಿದ್ರೆ ಅವ್ರಾಗ ಅವ್ರು ಹೇಳ್ತಾರೆ ನಂಗೆ ಯಾವ್ದು ಬೇಡ, ನಾನು ಓದ್ಕೊಂತೀನಿ, ಅಥವಾ ನಂಗೆ ಬೇರೆ ಕಡೆ ಮದುವೆ ಮಾಡಿ ನಂಗೆ ಯಾವ ಲವ್ ಬೇಡ, ಅವ್ನ್ ಸರಿ ಇಲ್ಲ ಅಂತ ಅವ್ರಾಗ ಅವರೇ ಬಂದು ಮಾಡ್ಕೊಳ್ಳೋಂತ ಸಂದರ್ಭ ಇದೆ. ಈಗ ಮೈಂಡ್ ಅನ್ನೋದು, ಈ ಮೈಂಡ್ ಇರ್ಬೋದು ರೇಖಿ ಪವರ್ ಅಂತ ನಾವೇನ್ ಹೇಳ್ತೀವಿ, ವಿಶ್ವ ಚೈತನ್ಯ ಶಕ್ತಿ, ಭೂಮಿಯ ಅಣು ಮೇಲೂ ಆ ಒಂದು ಇದಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಗಂಡ ಹೆಂಡತಿಲಿ ಏನಾದರೂ ಒಂದು ಅಫೇರ್ ಅಂತ ಬಂದಾಗ ಸಮಸ್ಯೆಗಳು ಆಟೋಮೆಟಿಕಲಿ ಉದ್ಭವ ಆಗುತ್ತೆ ಅಂತ ಹೇಳಿ. ಇವಾಗ ಹೆಂಡತಿಗೆ ಆ ಅಫೇರ್ನ ಯಾವ ರೀತಿ ಬಿಡಿಸ್ಬೇಕಂತ ಹಠ ಇರುತ್ತೆ, ಏನಾದ್ರೂ ಮಾಡಿ ನಮ್ಮ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಅಫೇರ್ ಇಂದ ಹೊರಗಡೆ ಬರ್ಬೇಕಂತ ಇರುತ್ತೆ. ಆವಾಗ ನೀವು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಲ್ಲಿ ಆ ಹೆಂಡತಿ ಗಂಡನ ಮನಸ್ಸಿಗೆ ಅರ್ಥ ಆಗೋ ರೀತಿಯಾಗಿ ಅವಳು ಇರ್ಬೇಕು ಅಂತ ಕಮ್ಯುನಿಕೇಶನ್ ಅಲ್ಲಿ ಥೆರಪಿಲಿ ಹೇಳ್ಕೊಡ್ತೀರಾ, ಅಥವಾ ಹೆಂಡತಿ ಯಾವ ರೀತಿ ಇರ್ಬೇಕಂತ ಹೇಳ್ಕೊಡ್ತೀರಾ? ಹೇಗೆ ಏನು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್? ಇಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಇಲ್ಲಿ ರೇಖಿನೂ ಕಲಿಲೇಬೇಕಾಗುತ್ತೆ. ಇಲ್ಲಿ ಏನ್ ಗೊತ್ತಾ, ರೇಖಿ ಮತ್ತು ಹಿಪ್ನೋಟೈಸ್ ಅನ್ನ ಸಾರು ಇದ್ದಂಗೆ. ಬರೀ ಅನ್ನ ತಿಂದ್ರು ಟೇಸ್ಟ್ ಸಿಗಲ್ಲ, ಬರೀ ಸಾರು ತಿಂದ್ರು ಟೇಸ್ಟ್ ಸಿಗೋದಿಲ್ಲ. ಇಲ್ಲಿ ನಮ್ಮಲ್ಲಿ 3 ಮಂತ್ಸ್ಗೆ ರಿಸಲ್ಟ್ ಗಳು ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ನಾವು ಎರಡನ್ನ ಇನ್ಕ್ಲೂಡ್ ಮಾಡಿ ಸಮ ಪ್ರಮಾಣದಲ್ಲಿ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರಿಂದ ಮತ್ತೆ ಹೇಳಿ ಕೊಡೋದ್ರಿಂದ ರಿಸಲ್ಟ್ ಗಳು ಬರುತ್ತೆ. ರೇಖಿಯಲ್ಲಿ ಏನ್ ಮಾಡ್ಬೇಕಂತ ನಾವು ಅದನ್ನು ಹೇಳ್ಕೊಟ್ಟಿರ್ತೀವಿ. ಯಾಕೆಂದ್ರೆ ರೇಖಿಯನ್ನ ಮಾಡ್ಬೇಕಾದ್ರೆ ಉದಾಹರಣೆಗೆ ಈಗ ಇವ್ರಿಗೆ ಏನಾದ್ರು ಪೂರ್ವ ಜನ್ಮದ ತೊಂದರೆಗಳಿದೆಯಾ, ಬೇರೆ ಜನ್ಮದ ವೈರುತ್ವ ಇದೆಯಾ, ಅಥವಾ ಅವಳು ಲವ್ ಮಾಡಿರೋಂತಹ ವ್ಯಕ್ತಿ ಪೂರ್ವ ಜನ್ಮದಿಂದಾನೇ ಬಂದ್ಬಿಟ್ಟಿದಾರ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಲ್ಲಿ. ಇಲ್ಲಿ ಯಾವ ತರ ಅಂದ್ರೆ, ಈಗ ನೋಡ್ದವ್ರ ಜೊತೆ ಎಲ್ಲ ಅಫೇರ್ ಇಟ್ಕೊಳ್ಳೋದು ಬೇರೆ ಇರುತ್ತೆ. ಆದ್ರೆ ಒಂದು ವ್ಯಕ್ತಿ ಮದ್ವೆ ಆಗಿದೆಯೋ ಬಿಟ್ಟಿದೆಯೋ ಮಕ್ಳಿದಾರೋ ಮರಿದಾರೋ ಗೊತ್ತಿಲ್ಲ, ಆ ವ್ಯಕ್ತಿಯನ್ನ ಅಥವಾ ಆ ಒಂದು ಲೇಡಿ ಇರ್ಬೋದು ಜೆಂಟ್ಸ್ ಇರ್ಬೋದು ನೋಡಿದ ತಕ್ಷಣ ಅವ್ರನ್ನ ಬಿಡಕ್ ಆಗೋದೇ ಇಲ್ಲ. ನನ್ಗೆ ಎಷ್ಟೇ ಸಮಸ್ಯೆ ಬರ್ಲಿ, ನನ್ ಸಂಸಾರ ಹಾಳಾಗೋದ್ರೂ ಚಿಂತೆ ಇಲ್ಲ, ನಮ್ಗೆ ಅವ್ರು ಬೇಕೇ ಬೇಕು, ಅವ್ರಿಗೋಸ್ಕರ ನಾವು ಸತ್ತೋಗ್ತೀವಿ ಅನ್ನೋದು ಅದು ಕೆಲವು ಆಲ್ಮೋಸ್ಟ್ ಅದು ಪೂರ್ವ ಜನ್ಮದಿಂದ ಅದು ಬಂದ್ಬಿಟ್ಟಿರುತ್ತೆ. ಪೂರ್ವ ಜನ್ಮದಲ್ಲಿ ಅವರಿಬ್ರು ಕನೆಕ್ಟ್ ಆಗಿರ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಬರ್ತಾ ಬರ್ತಾ ನಾವು ಪೂರ್ವ ಜನ್ಮದ ಕ್ಲಾಸ್ಗಳಲ್ಲಿ ಮಾತಾಡೋಣ. ಈಗ ನಾನು ಲೈಟ್ ಆಗಿ ಹೇಳ್ಬೇಕು ಅಂತಂದಾಗ ಈ ತರ ಬಂದಿರುತ್ತೆ, ಆಲ್ಮೋಸ್ಟ್ ಬಂದಿರುತ್ತೆ. ಅದಕ್ಕೆ ನಾನು ರೇಖಿಲಿ ಏನ್ ಬೇಕು ಅದನ್ನ ನಾನು ಹೇಳ್ಕೊಟ್ಟಿರ್ತೀನಿ, ಹಿಪ್ನೋಟೈಸ್ ಅಲ್ಲಿ ಏನ್ ಮಾಡ್ಕೋಬೇಕು ನಾನು ಅದನ್ನ ಹೇಳ್ಕೊಟ್ಟಿರ್ತೀನಿ. ಎಲ್ಲವನ್ನ ಇನ್ಕ್ಲೂಡ್ ಮಾಡಿ ಸಮ ಪ್ರಮಾಣದಲ್ಲಿ ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ. ಈಗ ನಮ್ಮ ಹತ್ರನು ಕನ್ಸಲ್ಟೇಷನ್ ಮಾಡ್ತಾರೆ, ಮೇಡಮ್ ನಂಗೆ ಹಿಪ್ನೋಟೈಸ್ ಬೇಡ ಬಿಡಿ ಮೇಡಮ್ ರೇಖಿನೇ ಹೇಳ್ಕೊಡಿ ಅಂತ ಕೇಳ್ತಾರೆ. ಮೇಡಮ್ ನಂಗೆ ರೇಖಿ ಬೇಡ ಮೇಡಮ್, ಯಾರು ಮಾಡೋ ನಂಗೆ ಹಿಪ್ನೋಟೈಸ್ ಹೇಳ್ಕೊಡಿ ಅಂತಾರೆ. ಇದು ಎರಡು ಮಾಡ್ಕೊಂಡ್ರೆ ರಿಸಲ್ಟ್ ಬರೋದು. ಇಲ್ಲಿ 3 ಮಂತ್ಸ್ಗೆ ರಿಸಲ್ಟ್ ಬರ್ಲೇಬೇಕು ಅಂತ ಅಂದಾಗ ಅದಕ್ಕೆ ತಕ್ಕ ಹಾಗೆ ನಾವು ಡಿಸೈನ್ ಮಾಡಿದ್ರಲ್ವ ಅದು ರಿಸಲ್ಟ್ ಬರೋದಿಲ್ಲ ಅಂದ್ರೆ ಬಂದ್ಬಿಡುತ್ತಾ. ಆ ರೀತಿ ಅಂತ ಸಂದರ್ಭಗಳಲ್ಲಿ ಸೂಕ್ಷ್ಮವಾಗಿರುವಂತಹ ಟೈಮಲ್ಲಿ ನಾವು ಹಿಪ್ನೋಟೈಸ್ ಅನ್ನ ನಾವು ಇದಕ್ಕೆ ಆಡ್ ಮಾಡ್ಬೇಕಾಗುತ್ತೆ. ಅಂತ ಟೈಮಲ್ಲಿ ರಿಸಲ್ಟ್ ಅನ್ನ ಈ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಇಂದ ಹಲವಾರು ತರದಲ್ಲಿ ನಾವು ಮಾಡ್ಕೋಬಹುದು. ಇದಕ್ಕೇನು ನೆಗೆಟಿವ್ಸ್ ಪಾಸಿಟಿವ್ ಅಂತ ಇರೋದಿಲ್ಲ. ಉದಾಹರಣೆಗೆ ಒಂದು ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯಿಂದ ನಮ್ಗೇನೋ ತೊಂದರೆ ಆಗ್ತಾ ಇರುತ್ತೆ. ನಾವು ಇವಾಗ ಪಕ್ಕದಲ್ಲಿ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ನಾವೊಂದು ಅಂಗಡಿ ಮಾಡಿದೀವಿ, ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ರೇಖಿ ಇಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಆಗಿ ಸಂಕಲ್ಪ ಕೊಡೋಂಗಿರೋದಿಲ್ಲ. ನಾವು ರೇಖಿಲಿ ಏನ್ ಮಾಡ್ಬೋದು, ಅವ್ರ ಅಂಗಡಿಗಿಂತ ನಮ್ಮ ಅಂಗಡಿ ಬಿಸ್ನೆಸ್ ಚೆನ್ನಾಗ್ ಆಗ್ಲಿ ಅಂತ ಮಾಡ್ಬೋದು. ಆ ಅಂಗಡಿ ಮುಚ್ಕೊಂಡು ಹೋಗ್ಲಿ ಅಂತ ನಾವ್ ಮಾಡಕ್ ಆಗಲ್ಲ. ಬಟ್ ಹಿಪ್ನೋಟೈಸ್ ಅಲ್ಲಿ ಹಂಗಲ್ಲ. ಅವ್ನ್ ಬೇಕಾದ್ರೆ ಅವತ್ತು ಶಾಪಿಗೆ ಬರೋದೇ ಬೇಡ, ಅವ್ನ ಶಾಪ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಡೋ ತರ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ನಾವ್ ಆದಷ್ಟು ನಾವು ಕನ್ಸಲ್ಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅವ್ರಿಗೆ ಅದ್ರ ಅವಶ್ಯಕತೆ ಇದೆಯಾ. ಬಟ್ ಹುಡುಗರಿಗೆ ಸಾಮಾನ್ಯವಾಗಿ ನಾನು ಹಿಪ್ನೋಟೈಸ್ ಹೇಳ್ಕೊಡೋದಿಲ್ಲ. ಯಾಕೆ? ಅವ್ರು ಅದನ್ನ ಕಲ್ತ್ಕೊಂಡು ಬೇರೆ ತರ ಹೆಣ್ಮಕ್ಳ ಮೇಲೆ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ನಾವ್ ಹೇಳ್ಕೊಡೋದಿಲ್ಲ. ಅದಕ್ಕೆ ಕನ್ಸಲ್ಟೇಷನ್ ಅಂತ ಮಾಡ್ತೀವಿ. ಆ ಕನ್ಸಲ್ಟೇಷನ್ ಅಲ್ಲಿ ಮೇಡಮ್ ನಾನು ಹೆಂಡತಿ ಹಿಂಗೆ ಬೇರೆ ಕಡೆ ಅವ್ರಿಗೆ ಗೊತ್ತಿರಲ್ಲ, ನಾನು ಕೇಳಿಸ್ಕೊಂತಾ ಇದೀನಿ, ಅದ್ರ ತಕ್ಕ ನನ್ನ ಮೈಂಡ್ ಓಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂತೀವಿ. ಉದಾಹರಣೆಗೆ ಹೆಂಡತಿ ಮದ್ವೆ ಆಗಿ ಬಿಟ್ಟು ಬೇರೆ ಜೊತೆ ಅಫೇರ್ ಇದೆಯಾ, ಅಥವಾ ಮದ್ವೆ ಆಗಿರೋ ಹುಡುಗಿ ಏನಾದ್ರು ಬಿಟ್ಬಿಟ್ಟು ಹೊರಟೋಗಿದ್ದಾಳ, ಲವರ್ಸ್ ಬಗ್ಗೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಏನಾದ್ರು ಮಾಡ್ಕೊಳ್ಳಿ, ಮದ್ವೆ ಆಗಿ ಇದ್ರೆ ಮಾತ್ರ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ನಮ್ಗೇನಾದ್ರೂ
ಅತ್ತೆ ಮಾವನಿಂದ ಪ್ರಾಬ್ಲಮ್ ಇದೆಯಾ, ಇಲ್ಲ ಗಂಡನಿಂದ ಪ್ರಾಬ್ಲಮ್ ಇದೆಯಾ. ಮೇಗಿನೂ ನಾವು ಗಂಡಸರನ್ನ ನಾವು ಜಾಸ್ತಿ ಕೇರ್ ತಗೊಂತೀನಿ ನಾನು. ಅವ್ರಿಗೆ ಏನಾದ್ರು ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ ಅಥವಾ ಅವ್ನಿಗೆ ಇರೋ ಪ್ರಾಬ್ಲಮ್ಗೆ ಹಿಪ್ನೋಟೈಸರ್ ನಾನು ಹೇಳ್ಕೊಡ್ಲೇಬೇಕಾ ಅದನ್ನ ಡಿಸೈಡ್ ಮಾಡಿ ಹೇಳ್ಕೊಡ್ತೀನಿ. ಹೆಣ್ಮಕ್ಳು ಅಂದ್ರೆ ಆಲ್ಮೋಸ್ಟ್ ನಾನು ಹೇಳ್ಕೊಡ್ತೀನಿ. ಯಾಕೆ ಅಂತಂದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅದು ಕೇಳಿಸ್ಕೊಂಡೇ ಮಾಡ್ಕೊಡೋದು, ಸುಮ್ನೆ ಹಿಪ್ನೋಟೈಸ್ ಹೇಳ್ಕೊಡಲ್ಲ. ಅದಕ್ಕೆ ಬೇಕೇ ಬೇಕು ಅಂದಾಗ ಅವ್ರಿಗೆ ಹಿಪ್ನೋಟೈಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಮುಖ್ಯವಾಗಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹೇಳ್ಕೊಡೋದು. ಓಕೆ, ಅಂದ್ರೆ ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ, ಅದು ಪ್ರಾಬ್ಲಮ್. ಒಂದು ಪಾಸಿಟಿವ್ ಆದ್ರೆ ಇನ್ನು ನೆಗೆಟಿವ್ ಆಗಿ ಅವರಲ್ಲೇ ಕ್ಲಾಶ್ ಆಗುತ್ತೆ ಅನ್ನೋದಲ್ಲ, ನಮ್ಗೆ ಹೇಗ್ ಬೇಕು ಆ ವ್ಯಕ್ತಿ ನಾವು ಚೇಂಜ್ ಮಾಡ್ಕೋಬೋದಲ್ಲ. ಓಕೆ, ಅದೇ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂದ್ರೆ ಆ ವ್ಯಕ್ತಿಗೆ ನಮ್ಗೆ ಹೇಗ್ ಬೇಕೋ ಆ ವ್ಯಕ್ತಿಯನ್ನ ನಾವು ಚೇಂಜ್ ಮಾಡ್ಕೊಳ್ಳೋ ಅಂತದ್ದು. ಈಗ ಬಿಟ್ಟೋಗಿರೋ ಹೆಂಡತಿ ಅವಳಾಗ ಅವಳೇ ಬರ್ಬೇಕು, ಬಿಟ್ಟೋಗಿರೋ ಗಂಡ ಅವ್ರಾಗ ಅವರೇ ಬರ್ಬೇಕು. ಮಕ್ಳು ಲವ್ ಮಾಡ್ತಾ ಇದ್ರೆ ಅವ್ರಾಗ ಅವರೇ ಅಪ್ಪ ನಂಗೆ ಬೇಡಪ್ಪ ನಾನು ಓದ್ಕೊಂತೀನಿ ನಂಗೆ ಯಾ ಲವ್ ಬೇಡ ಅಂತ ಅವ್ರಾಗ ಅವರೇ ಹೇಳ್ಬೇಕು. ಈಗ ಅಪ್ಪ ಬೈದ ಅನ್ಕೋ, ಈ ಲವ್ ಬೇಡ ಏನು ಬೇಡ ಬೈದ್ರು ಅಂತ ಇಟ್ಕೊ, ಅವ್ರೇನ್ ಮಾಡ್ತಾರೆ ನಾನು ಓಡೋಗೋದು ಇಲ್ಲ ಸೂಸೈಡ್ ಮಾಡ್ಕೊಂಡು ಮಾಡ್ತಾರೆ. ಅದ್ರ ಬದಲಿಗೆ ಬೇಡಮ್ಮ ಆಯ್ತು ನೀನ್ ಲವ್ ಮಾಡು, ಒಂದ್ ಸ್ವಲ್ಪ ದಿನ ವೇಟ್ ಮಾಡು, ಚೆನ್ನಾಗಿ ಓದು, ಸರಿ ನಾವೇ ನೀನ್ ಇಷ್ಟಪಟ್ಟ ಮೇಲೆ ನಾವ್ ಯಾಕೆ ಮಾಡ್ತೀವಿ ಅಂತ ಒಂದು ಪಾಸಿಟಿವ್ ಆಗಿ ಅವ್ರಿಗೆ ಹೇಳ್ಬಿಟ್ಟು ಇವ್ರ ಪಾಡ್ಗೆ ರೇಖಿ ಹಿಪ್ನೋಟೈಸ್ ಮಾಡಿದ್ರೆ ಅವ್ರಾಗ ಅವ್ರು ಹೇಳ್ತಾರೆ ನಂಗೆ ಯಾವ್ದು ಬೇಡ ನಾನು ಓದ್ಕೊಂತೀನಿ ಅಥವಾ ನಂಗೆ ಬೇರೆ ಕಡೆ ಮದುವೆ ಮಾಡಿ ನಂಗೆ ಯಾವ ಲವ್ ಬೇಡ ಅವ್ನ್ ಸರಿ ಇಲ್ಲ ಅಂತ ಅವ್ರಾಗ ಅವರೇ ಬಂದು ಮಾಡ್ಕೊಳ್ಳೋಂತ ಸಂದರ್ಭ ಇದೆ. ಮೇಡಮ್, ಇವಾಗ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಲ್ಲಿ ಹೆಂಡತಿ ಎಲ್ಲೋ ಇರ್ತಾರೆ, ಗಂಡಂಗೆ ಹೆಂಡತಿ ಬೇಕು, ಹೇಗೆ ಅವ್ರ ಮೈಂಡ್ ಅನ್ನ ಇವ್ರು ಹೇಗೆ ಕನೆಕ್ಟ್ ಆಗ್ತಾರೆ? ಈಗ ಮೈಂಡ್ ಅನ್ನೋದು, ಈ ಮೈಂಡ್ ಇರ್ಬೋದು ರೇಖಿ ಪವರ್ ಅಂತ ನಾವೇನ್ ಹೇಳ್ತೀವಿ, ವಿಶ್ವ ಚೈತನ್ಯ ಶಕ್ತಿ, ಭೂಮಿಯ ಅಣು ಮೇಲೂ ಆ ಒಂದು ಇದಿರುತ್ತೆ. ಈಗ ನಮ್ಗೆ ವೇವ್ಸ್ ಅಂತ ನಾವೇನ್ ಹೇಳ್ತೀವಿ, ಹಾಗಿದ್ರೆ ಈಗ ನಾವು ಫೋನಲ್ಲಿ ಮಾತಾಡ್ತೀವಿ, ಫೋನ್ ಎಲ್ಲಿದೆ, ಅವ್ರು ಅಮೆರಿಕದಲ್ಲಿದ್ದಾರೆ, ಮತ್ತೆ ನಾವ್ ಹೆಂಗ್ ಮಾತಾಡ್ತೀವಿ, ಅದಕ್ಕೆ ಅದರದೇ ಆದ ವೈಬ್ರೇಷನ್ ಇರುತ್ತೆ, ಅದರದೇ ಆದ ವೇವ್ಸ್ ಇರುತ್ತೆ. ಅದೇ ತರ ನಮ್ಮ ಮೈಂಡ್ಗೂ ಸಹ ಈಗ ನಾವು ಟೆಲಿಪತಿ ಅಂತ, ಅದು ಟೆಲಿಪತಿ ಎಷ್ಟು ವರ್ಷಗಳಿಂದ ನಮ್ಗೆ ಗೊತ್ತಿದೆ ಟೆಲಿಪತಿ ಅನ್ನೋದು. ಅದೇ ತರ ಈ ಹಿಪ್ನೋಟೈಸ್ ಅಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ನಮ್ಮ ಮೈಂಡ್ ಅನ್ನ ಅವ್ರ ಕಡೆ ಬಿಟ್ಟಾಗ ಆಟೋಮೆಟಿಕ್ ಅವ್ರ ಮೈಂಡ್ ಅದು ಕನೆಕ್ಟ್ ಆಗುತ್ತೆ. ಓಕೆ, ಅಷ್ಟು ಪವರ್ಫುಲ್, ಅಷ್ಟು ಎನರ್ಜಿ. ಈಗ ನೋಡಿ, ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಅಕ್ಕಪಕ್ಕ ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ, ನಮ್ ಸಂಸಾರ ತುಂಬಾ ಚೆನ್ನಾಗಿದೆ, ನನ್ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ, ನಾವು ತುಂಬಾ ಸಂತೋಷವಾಗಿದ್ದೀವಿ. ಈಗ ಪಕ್ಕದಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಅವನ್ ಏನ್ ಮಾಡ್ತಾನೆ, ಡೈಲಿ ಬಂದು ಆಚೆ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾನೆ. ನಮ್ಮಲ್ಲಿ ಯಾವುದೇ ಫೀಲ್ ಇಲ್ಲ, ಬಟ್ ನಾವು ಅವ್ರು ನೋಡ್ತೀವಿ. ನಮ್ಗೆ ಆ ವ್ಯಕ್ತಿ ಮೇಲೆ ಯಾವುದೇ ಕ್ರಶ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೇ ಇಲ್ಲ, ಬಟ್ ಆ ವ್ಯಕ್ತಿ ನಮ್ಮ ನೋಡ್ತಾನೆ ಇರ್ತಾನೆ. ಈಗ ಬರೋದು ಹಿಂಗ್ ನಮ್ಮ ಮನೆ ಕಡೆ ನೋಡ್ತಾ ಇರೋದು, ನಾವ್ ಆಚೆ ಬಂದಾಗ ಅಲ್ಲೇ ನಿಂತ್ಕೊಂಡು ನೋಡೋದು, ಅಥವಾ ನಾವು ಆಚೆ ಬರೋ ಟೈಮ್ ಆ ವ್ಯಕ್ತಿ ಬಂದು ಅಲ್ಲಿ ನಿಂತ್ಕೊಂಡು ನೋಡೋದು ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ನಮಗೆ ಗೊತ್ತಿಲ್ದೇನೆ ನಾನು ಹೇಳ್ತಾ ಇರೋದು ಅವ್ರ ಮೇಲೆ ಲವ್ ಆಗುತ್ತೆ ಅಂತ ಆಗ್ಲಿ, ಅವ್ರ ಮೇಲೆ ಕ್ರಶ್ ಆಗುತ್ತೆ, ನಾನು ಆತರ ಹೇಳ್ತಾ ಇಲ್ಲ. ಆತರ ನೋಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಮೈಂಡ್ ತನಗ್ ತಾನೇ ಅವ್ರು ನಮ್ಮನ್ನ ನೋಡ್ತಾ ಇದಾರೆ ಇಲ್ವಾ ಅಂತ ನಾವು ಕಡೆ ನೋಡ್ತೀವಿ. ಅದು ಎಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಂಡ್ರು ಸಹ ನಾವು ಆ ಕಡೆ ನೋಡ್ತಾ ಇರ್ತೀವಿ. ಈಗ ನಾವು ಒಂದು ದಾರಿಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಈಗ ಒಂದು ರೋಡ್ ಬರುತ್ತೆ, ಈ ರೋಡ್ ಅಲ್ಲಿ ನಮ್ಗೆ ತುಂಬಾ ಬೇಕಾಗಿರೋಂತಹ, ಅದು ಲೇಡೀಸ್ ಇದೆ ಜೆಂಟ್ಸ್ ಇಲ್ಲ, ಅಲ್ಲಿ ನಮ್ಗೆ ಬೇಕಾದಂತಹ ವ್ಯಕ್ತಿ ಅಲ್ಲಿ ಇರ್ತಾರೆ. ಒಂದ್ ಎರಡ್ ಸಲ ನಾವು ಅಲ್ಲಿ ಬಂದಾಗ ಅವರು ಹಾಯ್ ಅಂತ ಕೈ ಬೀಸ್ತಾರೆ ಅಂತ ಇಟ್ಕೊಳ್ಳಿ. ನಾವ್ ಏನ್ ಮಾಡ್ತೀವಿ, ಪ್ರತಿ ಸಲ ಹೊಡೆದ ನಾವ್ ಹಿಂಗ್ ತಿರುಗಿ ನೋಡ್ಕೊಂಡೇ ಹೋಗೋದು. ಯಾಕಂದ್ರೆ ಅವತ್ತು ನೋಡಿದಂತ ದೃಶ್ಯ ಏನಾಗಿದೆ, ನಮ್ಮ ಮೈಂಡ್ ಅನ್ನೋದು ಅಟ್ರಾಕ್ಟ್ ಮಾಡ್ಕೊಂಡಿದೆ. ನಮ್ಮ ಮೈಂಡ್ ಅನ್ನ ನಿಲ್ಸಿ ಅಲ್ಲಿ ನೋಡುವಂತಹ ಕೆಪಾಸಿಟಿ, ಅಲ್ಲಿರುವಂತಹ ಒಂದು ಸನ್ನಿವೇಶ ನಮ್ಮ ಒಂದು ಮೈಂಡ್ ಅನ್ನ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡಿದೆ. ಅದೇ ತರ ಒಂದು ಕಡೆ ನಾವು ಗಮನವನ್ನ ಕೊಟ್ಟಾಗ ಅದು ಹಾಗೆ ಆಗುತ್ತೆ. ಈಗ ನಮ್ಮ ಮಾಮೂಲಿಯಾಗಿ ಹೇಳ್ತಾ ಇರ್ತಾರಲ್ಲ, ಇಂಟ್ರೆಸ್ಟ್ ಕೊಟ್ಕೊಂಡು ಹೋದು ಅಥವಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡೋ ಆಗುತ್ತೆ, ಇಂಟ್ರೆಸ್ಟ್ ಆಗಿ ಮಾಡೋ ಆಗುತ್ತೆ. ಯಾಕೆ ಇಂಟ್ರೆಸ್ಟ್ ಆಗಿ ಮಾಡೋದು ಅಂದ್ರೆ, ನಮ್ಮ ಮೈಂಡ್ ಅನ್ನ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ಕೊಂಡು ಅದರ ಮುಖಾಂತರ ನಾವ್ ಏನ್ ಮಾಡ್ತೀವೋ ಅದನ್ನ ಡೀಪ್ ಆಗಿ ನಮ್ಮ ಮೈಂಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶವನ್ನ ಅದೇ ಕ್ರಿಯೇಟ್ ಮಾಡುತ್ತೆ. ಈಗ ನಂಗೆ ಏನೋ ಒಂದು ಆಸೆ ಇದೆ, ಈಗ ನಾನು ಕಾರ್ ತಗೋಬೇಕು, ನನ್ನ ಮನೇಲಿ ನಂಗೆ ಕಾರ್ ತಗೋಬೇಕು, ನಂಗೆ ಕಾರ್ ತಗೋಬೇಕು, ಏನ್ ಮಾಡೋದು, ನಾನು ಕಾರ್ ತಗೋಬೇಕು ಅನ್ಕೊಂತ ಇರಿ. ಹಾಗಂತ ಅನ್ಕೊಂಡ್ ಮನೇಲಿ ಬೆಚ್ಚಗೆ ಓದ್ಕೊಂಡು ಮಲಗಿದ್ರೆ ಆಗತ್ತೆ ಅಂತ ಹೇಳ್ತಿಲ್ಲ. ಮಾಮೂಲಿ ನಾವು ವರ್ಕ್ ಮಾಡ್ತಾ ಇದೀವಿ, ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ತಾ ಇದೀವಿ, ನಂಗೊಂದು ಕಾರ್ ಬೇಕು ಅನ್ಕೊಂಡಾಗ ಖಂಡಿತ ನೀವು ಕಾರ್ ತಗೊಂತೀರಾ. ಇಲ್ಲ ನನಗೆ ತುಂಬಾ ಇದೆ, ನಾನು ಏನನ್ನ ಮಾಡಿ ನಾನು ಚೇಂಜ್ ಮಾಡಿಸ್ಕೋಬೇಕು, ಇಂಥದ್ದೇನೋ ಒಂದು ಒಡವೆ ಮಾಡ್ಕೋಬೇಕು ಅದು ನಂಗೆ ಬೇಕೇ ಬೇಕು ಅಂತ ಅನ್ಕೊಂತ ಇರಿ. ಆದ್ರೆ ಅದು ತಗ್ಗಟ್ಟಂಗೆ ನಮ್ಮ ಕಷ್ಟನೂ ಇರಬೇಕು, ಪ್ರಯತ್ನನೂ ಇರಬೇಕು, ಮಾಡ್ಕೊಂತಾರೆ, ಅದು ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಇದು ಬಂದು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಟೆಕ್ನಿಕ್.